ನಮಸ್ಕಾರ ಎಲ್ರಿಗೂ. ನಾನು ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಟೇಸ್ಟಿಯಾದ ಕೊಬ್ಬರಿ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ಹಬ್ಬಕ್ಕೆ ಯಾವಾಗಲೂ ತೆಂಗಿನಕಾಯಿ ಯೂಸ್ ಮಾಡಿದ ಮೇಲೆ ಅದನ್ನು ಯಾವುದಾದ್ರೂ ಸಿಹಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಬರ್ಫಿ ಅಂದರೆ ಯಾರಿಗಿಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಜಾಸ್ತಿ ಏನು ಸಾಮಗ್ರಿಗಳು ಏನು ಬೇಕಾಗೋದಿಲ್ಲ. ಒಂದು ಸ್ಪೂನೂ ತುಪ್ಪ ಇಲ್ಲದ ಹಾಗೇ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಕೊಬ್ಬರಿ ಬರ್ಫಿ ಮಾಡೋದಕ್ಕೆ ಒಂದು ಕಪ್ ಒಳಗಡೆ ನಾನು ಹಸಿ ಕೊಬ್ಬರಿನ ಚೆನ್ನಾಗಿ ತುರಿದ್ಬಿಟ್ಟು ಆಮೇಲೆ ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪ ಇರಬಾರ್ದು ಅಂತೇಳ್ಬಿಟ್ಟು ಮಿಕ್ಸಿಗೆ ಮಾಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ನೋಡಿ 3/4 ಕಪ್ ಆಗುವಷ್ಟು ಕೊಬ್ಬರಿ ಇದೆ. 3/4 ಕಪ್ ಆಗುವಷ್ಟು ಕೊಬ್ಬರಿಗೆ ನಾನು 3/4 ಕಪ್ಗಿನ್ನ ಸ್ವಲ್ಪ ಕಡಿಮೆ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಸಮವಾಗಿ ಆದರೂ ತೊಗೋಬೋದು, ಆದರೆ ನಾನು ಸ್ವಲ್ಪ ಇಲ್ಲಿ ಕಡಿಮೆ ತೊಗೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಮುಳುಗುವಷ್ಟು ಇಲ್ಲ ಸ್ವಲ್ಪ ಜಾಸ್ತಿ ಏನಾದರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಬರೋದು ತುಂಬ ಲೇಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಸಕ್ಕರೆ ಮುಳುಗೋಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇದು ಸಕ್ಕರೆ ಕರಗೋಷ್ಟೊತ್ತಿಗೆ ನಾವು ಒಂದು ಟ್ರೇಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಇಟ್ಕೊಳ್ಳೋಣ. ಟ್ರೇ ಇಲ್ಲ ಅಂದರೆ ಯಾವುದಾದ್ರೂ ಪ್ಲೇಟ್ಗಾದರೂ ಸವರ್ಬಿಟ್ಟು ಇಟ್ಕೋಬೋದು. ಸಕ್ಕರೆ ಕರಗ್ತಾ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಪಾಕ ಗಟ್ಟಿಯಾಗುತ್ತೆ ಸ್ವಲ್ಪ ಲೈಟಾಗಿ. ಒಂದೆಳೆಕ್ಕಿಂತ ಮುಂಚಿತವಾಗಿಯೇ ಹಾಕೋಬೇಕು. ಒಂದೆಳೆ ಪಾಕ ತಗೊಂಡ್ರೆ ಏನಾಗುತ್ತೆ, ನೀವು ಕೊಬ್ಬರಿ ಹಾಕಿದ ಮೇಲೆ ಜಾಸ್ತಿ ಮಿಕ್ಸ್ ಮಾಡೋದು ಬೇಕಾಗಲ್ಲ, ಬೇಗ ಪಾಕ ಬರುತ್ತೆ. ಇಲ್ಲ ನಾವು ಸಕ್ಕರೆ ಕರಗಿದ ತಕ್ಷಣ ಹಾಕ್ಕೊತೀವಿ ಅಂದರೆ ಕೊಬ್ಬರಿ ಹಾಕಿದ ಮೇಲೆ ಚೆನ್ನಾಗಿ ಪಾಕ ಬರೋವರೆಗೂ ನೀವು ಕುದಿಸ್ಕೋಬೇಕು. ನೋಡಿ, ನಾನು ಒಂದೆಳೆಕ್ಕಿಂತ ಬೇಗನೆ ಹಾಕ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಸಣ್ಣ ಉರಿನಲ್ಲಿನೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಇದು ಕುದೀತಾ ಸ್ವಲ್ಪ ನೀರಾಗಿರುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಗಟ್ಟಿಯಾಗ್ತಾ ಬರುತ್ತೆ. ಅಲ್ಲೇವರೆಗೂ ಕುದಿಸ್ಕೋಬೇಕು. ಮಿನಿಮಮ್ ಒಂದು 20 ನಿಮಿಷನಾದರೂ ಸಣ್ಣ ಉರಿನಲ್ಲಿನೇ ಇಟ್ಟು ಕುದಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಲಿಕ್ವಿಡ್ ಇರೋವಾಗಲೇ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇನ್ನೇನು ಪಾಕ ಬಂದುಬಿಟ್ಟಿದೆ, ಡ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಹಾಗೆ ಲಿಕ್ವಿಡ್ ಇದ್ದಾಗೆ ಹಾಕ್ಕೊಳ್ಳಿ. ನೋಡಿ, ನಾನು ಇವಾಗ ಒಂದು ಸಲ ಹಾಕ್ಬಿಟ್ಟು ಪಾಕ ತೋರಿಸ್ತಾ ಇದ್ದೀನಿ. ಕೈಗೆ ತುಪ್ಪ ಸವರ್ಕೊಂಡಿದ್ರೂ ಸ್ವಲ್ಪ ಕೈಗೆಲ್ಲ ಅಂಟ್ತಾ ಇದೆ, ಆದರೆ ಇನ್ನೂ ಆಗಬೇಕಿದು. ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಈಗ ನೋಡಿ, ಇದಾದಮೇಲೆ ಒಂದು 10-15 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಡ್ರೈ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತಾಗುತ್ತದು ಹದ ಬಂದಿದೆ ಅಂದರೆ ಮೇಲೆ ಸ್ವಲ್ಪ ಅಂದರೆ ಉಬ್ಬಿಕೊಂಡು ಬರೋ ಥರ ಆಗುತ್ತೆ. ನೋಡಿ, ನಾನು ಒಂದು 15-20 ನಿಮಿಷ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಗೆ ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಂಡ್ರೆ ನಾವು ಸ್ವಲ್ಪ ತುಪ್ಪ ಸವರಿದ ಬೇಳಲ್ಲಿ ಈ ಥರ ಮುಟ್ಬಿಟ್ಟು ನೋಡಿದ್ರೆ ನೋಡಿ, ಕೈಯಲ್ಲಿ ಏನೂ ಅಂಟೋದೇ ಇಲ್ಲ. ಈ ಹದಕ್ಕೆ ಬಂದಾಗ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ತುಪ್ಪ ಹಚ್ಚಿದ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಫುಲ್ಲು ಲೆವೆಲ್ಲಾಗಿ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ಎಷ್ಟು ದಪ್ಪ ಬೇಕು, ಎಷ್ಟು ತೆಳುವಾಗಿ ಬೇಕು ನೋಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂದಾಗ ನೀವು ಒಂದು ಚಾಕುವಿನಿಂದ ಮಾರ್ಕ್ ಮಾಡಿ ಇಡಬೇಕಾಗತ್ತೆ. ತುಂಬ ಆರಿದ ಮೇಲೆ ಪೀಸಸ್ ಆಗಿ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಅಂದಾಗ ಪೀಸಸ್ನ ಕಟ್ ಮಾಡಿಬಿಟ್ಟು ಇಟ್ಕೋಬೇಕು. ಆಮೇಲೆ ನೋಡಿ, 1 ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಪೀಸಸ್ಗಳು ಬರ್ತಿದೆ. ಈ ಮೆಥಡಲ್ಲಿ ಒಂದು ಟೈಮ್ ಮಾಡಿ ನೋಡಿ, ಫೇಲ್ ಆಗೋಕ್ಕೆ ಚಾನ್ಸೇ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ಗಳಾಗಿ ಬರ್ತವೆ. ಟ್ರೈ ಮಾಡಿ ಒಂದು ಸಲ. ನಿಮ್ಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.